ಅಮ್ಮ, ಎತ್ತ ತಾಯಿಯ ಮಗನಾದ ನಾನು ನಿನ್ನದೊಂದು ಮಾತನ್ನು ನಡೆಸಕೊಡದ ಪಾಪಿ ಎಂದು ಭಾವಿಸಿದೆಯಾ ತಾಯಿ ಕರ್ಣನನ್ನು? ಅಮ್ಮ ಕೇಳು ತಾಯಿ, ಅದೇನು ಕೇಳು, ಆನಂದದಿಂದ ನಡೆಸಿಕೊಡುವೆನಮ್ಮ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಪಾದ ಸಾಕ್ಷಿ ಮೇಲಾಣೆಗೂ ನಡೆಸಿಕೊಡುವೆನಮ್ಮ. ಕರ್ಣ, ಅಮ್ಮ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ದೊಡ್ಡ ಮಾನವ ಗೆಲ್ಲುವುದಿಲ್ಲ. ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಮಾತನ್ನು ಕೇಳಿಬಿಟ್ಟೆ ತಾಯಿ, ಅದೆಂತಹ ಮಾತನ್ನು ಕೇಳಿಬಿಟ್ಟೆ. ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಅಮ್ಮ, ಪಾಂಡವರೆಂದರೆ ಅದೆಷ್ಟೊಂದು ನಿಮಗೆ ಪ್ರೀತಿ, ಮಮಕಾರ, ವಾತ್ಸಲ್ಯವಮ್ಮ. ಅಮ್ಮ, ಹೋಗಲಿ ಬಿಡು ತಾಯಿ, ಆಗಬಹುದು ತಾಯಿ. ಎಂತಹ ಪ್ರಸಂಗ ಬಂದರೂ ತೊಟ್ಟ ಬಾಣವನ್ನು ಪುನಃ ತೊಡಲಾರೆನು ತಾಯಿ. ಹೌದಮ್ಮ, ಹೌದು. ಹೇ ಕೌರವೇಶ್ವರ, ಈಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕುಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನೋಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎಂತ ಮನಾದ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಹಾಗಲಿ ಪ್ರಪಂಚ, ದೈವ, ಕುಲ ಎಲ್ಲ ಸಂಚು ಮಾಡಲಿ. ನನ್ನೆರಡು ಬಾಹುಗಳಲ್ಲಿ ಬಲವಿರೋ ತನಕ ಹೋರಾಡಿ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಯ ರಕ್ತವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವವಿಚ್ಛೆ. ಎತ್ತ ಕರುಳಿನ ಬಾಧೆಯನು ನಾಂಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಬಲ್ಲೆ. ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನೀ. Bye.
ಸಂತೋಷವಿದ್ದಂತೆ ಆಗಲಿ. ಹೋಗು ಬಾ ತಾಯಿ, ಹೋಗು. ಅಮ್ಮ, ಹೀಗೆ ಬಾ. ಕುಮಾರ, ಅಮ್ಮ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಮಗು. ಸತ್ಯವಾಗಿ ನಡೆಸಿಕೊಡುವೆನಮ್ಮ. ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿ ಹೇಳು ಕಂದ. ಅಮ್ಮ, ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಅಮ್ಮ ನಿನ್ನ ಪ್ರಥಮ ದರ್ಶನ ಹಿಂದೆ ಆಯ್ತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುತ್ತಿದೆ. ಹೌದಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಆದ್ದರಿಂದ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ, ಯಾರ ಬಳಿಯೂ ಹೇಳಬೇಡ. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ಆದ್ದರಿಂದ ಅಮ್ಮ, ಈ ಯುದ್ಧದಲ್ಲಿ ನಾನೇನಾದ್ರು ಮೃತನಾದರೆ, ಹೌದಮ್ಮ ಅಮ್ಮ, ನನ್ನ ಮೃತ ದೇಹವನ್ನು ನಿನ್ನ ತೊಡೆ ಮೇಲಿಟ್ಟುಕೊಂಡು ಕರ್ಣನು ಸೂತನಲ್ಲ, ನನ್ನ ಮಗ, ನಾನೆತ್ತ ಮಗ ಎಂದು ಈ ಜಗವೆಲ್ಲವೂ ಕೇಳುವಂತೆ ಸಾರಿ ಸಾರಿ ಕೂಗಿ ಕೇಳು ತಾಯಿ, ಕೂಗಿ ಹೇಳು. ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದ ಮಾಡಿಸಬೇಕೆಂದು ಬೇಡುವೆನು ತಾಯಿ, ಬೇಡುವೆನು. ಅಮ್ಮ, ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲೇ. ಅಮ್ಮ, ನಿನ್ನ ಮಗವನು ಯುಗಾದಿ ಕಾಣಲು ಅಮ್ಮ.
ರಣಭೂಮಿಯ ಬಲಿ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಣ ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಣ ಭಯಂಕರ ಮಹಾರಥಿ ಕಪಲ ಪದಾತಿ ಪರಿರುದ ಮಹಾರಥಿ ಕಪಲ ಪದಾತಿ ಪರಿರುದ ಮಹಾಕಾರಿ ಭಟ ಸಮ ಕ್ರಾಂತು ವಿಜಯ ಜಪದೊಳಿಸಿದೆ ನೆರವಿ ರಣಭೂಮಿಯ ಬಲಿ ವಿಜಯ ಹರಿತ ನಿವಹಯುತ ಋಷುಪ ತುರುಕ ಗಜ ಸಹಿತ ವಿಭವ ಮೋದಿತ ಹರಿತ ನಿವಹಯುತ ಋಷಭ ತುರುಕ ಗಜ ಸಹಿತ ವಿಭವ ಮೋದಿತ ಸುಹಿತ ರೋತ್ರಿ ಕುಲ ಮಹಾದ್ರಿ ನಿಖಿಲ ಅರ್ಜುನ ಸುಶಿತ ರೋತ್ರಿ ಕುಲ ಮಹಾದ್ರಿ ನಿಖಿಲ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ಕೃಪ ಭರಿ ಗುರು ವಿಷಯ ಪರಿಕಲಿತ ವಿಜಯ ಜಪದೊಳಿಸಿದೆ ನೆರವಿ ರಣಭೂಮಿಯ ಬಲಿ ವಿಜಯ ರಣಭೂಮಿಯ ಬಲಿಯ ವಿಜಯ ರಣಭೂಮಿಯ ಬಲಿಯ ವಿಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡುತ್ತಿರುವ ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ನೋಡುವೆನು. ಪರಮಾತ್ಮ ದುರ್ಯೋಧನ ಯುದ್ಧಕ್ಕೆ ಸಮ್ಮಿಳಿತರಾಗಿರುವ ಯೋಧರನ್ನು ಒಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ಅರ್ಜುನ, ಪರಮಾತ್ಮ, ಇತ್ತ ನೋಡು, ಕೌರವರ ಚದುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಳ್ಮೀಲಿತವಾಗಿ ಸಾಗರದಂತೆ ಕಾಣುತ್ತದೆ. ಕೌರವೇಶ್ವರನು ತನ್ನ ಪ್ರಿಯಕರಣ ದುಶ್ಯಾಸನನ್ನು ಕೂಡಿ ಸೇನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವಗಳಂತೆ ಕುರಿತಿರುವವರೇ ಕೌರವರ 98 ಮಂದಿ ಸಹೋದರರು. ಅರ್ಜುನ, ಪರಮಾತ್ಮ, ಅವರ ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಾಂಭೀರ ಮುಖಮುದ್ರೆಯಿಂದ ಇತ್ತ ನೋಡುತ್ತಿರುವನೇ ಅಶ್ವತ್ಥಾಮನು. ಅರ್ಜುನ, ಪರಮಾತ್ಮ, ಇತ್ತ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವತ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ಅರ್ಜುನ, ಪರಮಾತ್ಮ, ನರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕ್ತವು ಬೆಳಗುತ್ತಿರುವುದು. ಆತನು ನಿಮ್ಮ ಪೂಜ್ಯ ಪಿತಾಮಹನ ಭರತ ವಂಶದ ಕೀರ್ತಿ ಜ್ಯೋತಿ. ಪಾರ್ಥ, ಪರಮಾತ್ಮ, ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ ಕುರುಪಿತ ಮಹಾ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು
ತಿಳಿಸಬಲ್ಲನಾದರೆ ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಅಂಗ ಪ್ರತ್ಯಂಗಗಳೆಲ್ಲವೂ ಧಾರಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬಾಡಿ ಬೆಂದ ತಾವರೆಯಂತೆ ಮುಖವೂ ಬಾಡಿರುವುದು, ಶರೀರವು ಕಂಪನದಲ್ಲಿ ರೋಮಾಂಚನ ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಕೈಯಿಂದ ಗಾಂಡಿಯು ಕಳಚಿತ್ತು. ರಥವನ್ನು ಹಿಂದಿರಿಸು ಮಿತ್ರ, ಯುದ್ಧವು ಬೇಡ. ಅರ್ಜುನ, ಪರಮಾತ್ಮ, ಈ ವಿಷಮಾಸಾರದಲ್ಲಿ ನಿನಗೆ ಇಂತಹ ಕಲ್ಮಶ ಭಾವ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಯರಂತೆ ವರ್ತಿಸುವುದಿಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ನಡೆಯಬೇಡ ಅರ್ಜುನ. ನರನೆಂದು ಹೆಸರಾಗಿ ಹೇಳಿ ಬಂದಿಂದ ನೀನು ಸಹಿಸಲಾರೆ. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ವಾಸುದೇವ, ಒಂದು ಸಾರಿ ಕುರು ಸೈನ್ಯ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು, ನನ್ನ ಪಿತಾಮಹನು, ಪೂಜ್ಯರಾದ
ಆಚಾರ್ಯ ದ್ರೋಣರು ಶಿಕ್ಷಣವನ್ನು ಕಲಿಸಿಕೊಟ್ಟ ಮಹಾಗುರು ಇವರ ಮೇಲೆ ಬಾಣಗಳನ್ನು ತೊಡುವುದು ನನ್ನಿಂದ ಆಗದು. ಅಶಾಶ್ವತವಾದ ರಾಜಲೋಪದೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಸ್ವಜನವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಡು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನ್ಮಿಸಿದರು. ಜನ್ಮ ಮೃತ್ಯುಗಳು ಮನುಷ್ಯನ ಅನಂತ ಪ್ರವಾಸದ ಎರಡು ಅಂತರಗಳು. ಅರ್ಜುನ, ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಬಾರ್ದ? ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸಕ್ಕಿಂತ ಸರ್ವಾಂಗಗಳು ನಿಶ್ಚಿತವಾಗುವವು. ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ವಿಮುಖನಾಗಿರುವೆ. ಹೇಳು ಜನಾರ್ದನ, ಯುದ್ಧದ ಹೊರತಾಗಿ ಮತ್ತೆ ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಆ ಕೀರ್ತಿ ಭಾಜನೆನ್ನಿಸುವೆ. ನಿನ್ನಂತ ಸಂಭಾವಿತನಿಗೆ ಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಏಡಿ ಎಂದು ಹಳೆಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗಬಾರದು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯವಾದ ಮಾನವನು ಜೀವಂತ ಶವದಂತೆ. ಸರ್ವ ನಿಂದನೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವಾ. ಅರ್ಜುನ, ಪರಮಾತ್ಮ, ಕರ್ಮವು ಜೀವನದ ರಾಜಮಾರ್ಗ. ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸಲು ನಿರ್ದಿಷ್ಟ ಕರ್ಮವನ್ನು ಆಚರಿಸು ಅರ್ಜುನ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತವಾದ ಸಿದ್ಧಿ ಅಸಿದ್ಧಿಗಳ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಈಗ ಲೋಕದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯವು ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳಬಹುದಾದ್ರೆ ನೀನು ಯಾರು? ಕರ್ಮಯೋಗಿನ್. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಈ ಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವವು. ಅವುಗಳ ನೆನಪು ನಿನಗಿಲ್ಲ, ನನಗಿದೆ. ನಾನು ಜನ್ಮ ಜಲಾಯಿತನು, ಭವ್ಯಾತ್ಮಕನು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಧರ್ಮ ಪತನವಾಗಿ ಅಧರ್ಮ ಉದ್ಧಾರವಾಗುವುದೋ ಆಗ ಈ ಭೂಮಿಯಲ್ಲಿ ನಾನು ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾದೇವ. ಅರ್ಜುನ, ನಾನು ಮಾಯಾರೂಪಿ.
ದರಿದ್ರೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಸ್ತುತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ ಹೃದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು ಸರ್ವಂತರ್ಯಾಮಿಯೂ ಆದ ಪರಾವಸ್ತು ನಾನು. ಅರ್ಜುನ, ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ಜಗತ್ತೇ ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ನಾನು ದೇವತೆಗಳಲ್ಲಿ ವೇದಗಳಲ್ಲಿ ಓಂಕಾರನು ನಾನು. ಮನುಷ್ಯನಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರಿಣಿಯು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಘೋರ. ಅದರ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಾರೆ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯವು ಅಂಧಕಾರವು ಅರಿಯಿತು. ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ನನಗೆ ತೋರಿಸು. ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಈಶ್ವರ ರೂಪವನ್ನು ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸು. ಭಯಾನಕ ರೂಪವಿದು.
ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರೆನು. ಶಾಂತನಾಗು ವೀರ, ಶಾಂತನಾಗು. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯಮೂರ್ತಿ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವಂತೆ ನಿನ್ನ ಮನಸ್ಸು ಶಾಂತವಾಗಲಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ನೌಕೆ ಪದಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಳವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಲ್ಲುವೆನು. ಅರ್ಜುನ, ಪರಮಾತ್ಮ, ತೆಗೆದುಕೋ ಗಾಂಡೀವವನ್ನು, 3 ಶರಗಳನ್ನು, ಒಳಗಿಸು ರಣಬೇರಿಯನ್ನು. ಆಜ್ಞೆ ಮಾಡುವ. ಸಮರಗಳಲ್ಲಿ ಜನಿಸಿದ ಗುರಿಯನ್ನು ನಿರೀಕ್ಷಿಸಿ ಕುರುಕ್ಷೇತ್ರ ಸಮರಗಳಲ್ಲಿ ಗೆಲ್ಲುವಿನ ಗುರಿಯನ್ನು ನಿರೀಕ್ಷಿಸಿ ನೆಲೆಸಿದ ಸೈನ್ಯದ ಮಹಾಪೂರ. ನೆರಳಿನ ಸೈನ್ಯದ ಮಹಾಪೂರ ವಿಜಯ ಗಳಿಸಿಕೊಂಡೆ ಧನ್ಯ. ಅರ್ಜುನ, ವಿಜಯ ಗಳಿಸಿಕೊಂಡೆ ಧನ್ಯ. ಧನಂಜಯ, ಧನಂಜಯ, ಧನಂಜಯ ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದೆಯ ನನ್ನ ಮುಗಿಯ. ವಸಂತಧಾರಿ ಭೀಷ್ಮ ಪಿತಾಮಹರು ಶ್ವೇತ ವಸಂತಧಾರಿ ಭೀಷ್ಮ ಪಿತಾಮಹರು ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಕುರುಕ್ಷೇತ್ರದ ಸಮರಗಳಲ್ಲಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರಳಿನ ಸೈನ್ಯದ ಮಹಾಪೂರ ನೆರಳಿನ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ಈ ನಿಧನ್ಯ. ಅರ್ಜುನ, ಜಯವ ಗಳಿಸಿದೊಡೆ ಈ ನಿಧನ್ಯ. ಧನಂಜಯ, 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 ಧನಂಜಯ. ನೋಡು ಭಾರತ, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಬೇಗ ಶರವನ್ನು ಹೂಡು,
ವೀರ ಕಾಮಣಿಗೆ ಅಂಬುಗಳಿಂದ ಉಚಿತವಾದ ವಿಷಯನ್ನು ರಚಿಸು. ದೇವರು ತನ್ನ ದೇಹವು ಭೂಮಿಗೆ ಉರುಳದಿರಲಿ. ಬಿಡು ಬಾಣವನ್ನ. ಒಂದಿಷ್ಟು 10 ದಿನಗಳ ಘೋರ ಯುದ್ಧ ತರುವಾಯ 10 ದಿನಗಳ ಘೋರ ಯುದ್ಧ ತರುವಾಯ ಭೀಷ್ಮರು ಪರಾಜಿತರಾದರು. ನಮ್ಮ ವಿಜಯ ಸೂರ್ಯರು ಉದಯನಾದಂತೆಂದು ಭಾವಿಸಿದ್ದೆ. ಆದರೆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ನೋಡಿದ ಮೇಲೆ ನನ್ನ ಆಸೆಯೆಲ್ಲ ಭಂಗವಾಯಿತು. ಚಕ್ರವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣರಂತ ದುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಬೇಯಿಸಿ ಮುನ್ನುಗ್ಗಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಅದನ್ನು ಬೇಯಿಸಲು ಪ್ರಯತ್ನಿಸಿದೆ. ಬೇಯಿಸಲಾಗದೆ ವಾಪಸ್ ಹಿಂದಿರುಗಿದೆ. ಈಗ ಉಪಾಯವೇನು ಭೀಮಸೇನ? ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಅರ್ಜುನು ಮತ್ತೊಂದು ಪಾರ್ಶ್ವದಲ್ಲಿ ಅವನ ಸರಿಸಮಾನರೊಡನೆ ಹೋರಾಡುತ್ತಿರುವನು. ಇಲ್ಲಿಂದಲೇ ಅವನು ಬೇಗ ಹಿಂದಿರುವ ಸಮಸ್ಯೆಯೇ ಇಲ್ಲ. ಈಗಿದರ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ನಾವು ಒಂದು ಉಪಾಯವನ್ನು ನೋಡಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಈ ಕಥೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಆ ಪಾಂಡವರಿಗೆ ಅಪಜಯವೇ. ಈಗ ನಮ್ಮ ಬದಗಿರುವಂತಹ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದೇಶಪಿತ ದ್ರೋಣರ ಚಕ್ರವ್ಯೂಹವನ್ನು ಬೇಯಿಸುವ ಶಕ್ತಿಯು ನಮಗೆ ತಿಳಿದಿಲ್ಲ. ಕೌರವ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಅದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠಪಿತ? ಕೇಳು. ನಾನು ಆ ವ್ಯೂಹವನ್ನು ಬೇರಿಸುವನು. ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಪಡೆಯಲೇ ನಾನು ಇಲ್ಲಿಗೆ ಬಂದಿದ್ದು. ಬಾಬು ಅಭಿಮನ್ಯು, ಬಾಬು, ನೀನು ನಮ್ಮ ವಂಶದ ಗೌರವ ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತೀರಾ? ನಿಮ್ಮ ಕಣ್ಣ ಮುಂದಿರುವ ಈ ದೇಹವೇನೋ ಚಿಕ್ಕದಿರುವುದು, ಆದರೆ ಅದರೊಳಗಿನ ಜೀವಜ್ಯೋತಿಯೂ ಚಿಕ್ಕದಲ್ಲ. ರಾತ್ರಿಯದ ಚಿರಪ್ರಕಾಶದಿಂದ ಜ್ವಾಜಾಲಮಾನವಾಗಿ ಬೆಳಕುತ್ತಿದೆ. ಸಾಹಸ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ದೊಡ್ಡಪ್ಪ,
ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವುದು. ಆದರೆ ಅದರ ಉಪಯೋಗಕ್ಕೆ ಇದು ಅವಕಾಶವೂ ದೊರಕುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ, ನನಗನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತ ಪರಾಕ್ರಮಶಾಲಿ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ವೀರ ಬಾಲಕರ ಉತ್ಸವದ ಮೇರೆಗೆ ಜಲಸಂಚಲವಾಗಲು ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕ್ಕಾಗಿ ಅಭಿಮನ್ಯು ವಿವಾಹವನ್ನು ಕೈಗೊಂಡರೆ ನಾವು ಅದನ್ನೆಲ್ಲ ಚಿನ್ನ ಭಿನ್ನವಾಗಿ ಬರಬೇಕು. ಅನಿರೀಕ್ಷಿತವಾಗಿ ಒದಗಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟ ಅಂತ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧರಂಗದಲ್ಲಿ ಒಂದು ಕ್ಷಣಕಾಲವೂ ಇವರನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯಂತೆ ಪುನಃ ಅವನನ್ನು ಸೇರಲಿ. ದ್ರೋಣರ ಚಕ್ರವ್ಯೂಹವು ಕುಮಾರನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ಕುಮಾರ, ಹೋಗು, ವಿಜಯಶಾಲಿಯಾಗಿ ಎಂದರು. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಾಂಗವಾಗಿರಲು ಭಯವಿನ್ನೆಲ್ಲಿಹುದು ತಂದೆಯೇ. ನಾ ಇನ್ನು
ಪ್ರಾಣೇಶ್ವರಿ,
ಹೃದಯದ ಪ್ರೇಮ. ಹಾ? ಪ್ರಾಣೇಶ್ವರ, ಉತ್ತರ ಹೇಳು ಸ್ವಾಮಿ. ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವಾಗ ಹೇಳಿ ಸ್ವಾಮಿ. ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಆಹಾ, ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬ ಆಹಾ. ವಸಂತದ ಬಳ್ಳಿ ಹೊಸ ಹೊಸದಾದ ಗಾನಗಳಿಂದ ಈ ಪ್ರಕೃತಿಯನ್ನು ಬೆಳಗುವವು. ಸರ್ವ ಸಾಕ್ಷಿಯಾದ ಆ ಸೂರ್ಯದೇವನು ಹೊಸ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ ಎರಡು ಉಭಯ ಭಾವಗಳೇ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ನಾವು ತೀವ್ರ ಶೋಕದ ವಿಯೋಗದಿಂದ ಬೆರೆತಿದ್ದರೆ ಈ ದಿನ ಪುನಃ ಸಮ್ಮಿಳಿತರಾಗಿದ್ದೇವೆ. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪಡೆಯಬೇಕೆಂಬ ಆಸೆ. ಉತ್ತರ ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಂತ ಭಕ್ತಳಾದ ನಾನು ನಿರಾಕರಿಸಿ ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರರು. ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮ ಸ್ವೀಕರಿಸಿ. ಸ್ವಾಮಿ, ಉತ್ತರ ಪ್ರಾಣೇಶ್ವರ, ನಾನು ಆರಿಸಿ ಆಯ್ದು ಕಟ್ಟಿರುವ ಈ ಪುಷ್ಪ ಮಾಳಿಗೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸಿದ್ಧರಾಗಿದ್ದೀಯಾ ಸ್ವಾಮಿ? ಆಯ್ತು. ಉತ್ತರ ಸ್ವಾಮಿ, ಉತ್ತರ ನಗಬಾರದು. ಆಯ್ತು. ಉತ್ತರ ಕೋಪವಿ ಇಲ್ಲ. ಬೇಸರವಿ ಇಲ್ಲ. ಹಾಗಿದ್ದರೆ ನಗಬಾರದು. ಉತ್ತರ ಬೇಡ ಸ್ವಾಮಿ. ಪ್ರಿಯ
ವೈಕಂಠ ಉತ್ತರ ಸ್ವಾಮಿ ಉತ್ತರ ದೇವ ಉದಯೇಶ್ವರಿ ಉದಯೇಶ್ವರ ಉತ್ತರ ಕೋಪವೇ ಇಲ್ಲ ಬೇಸರವೇ ಇಲ್ಲ. ಹಾಗಿದ್ದರೆ ನಗಬಾರದು ಸ್ವಾಮಿ. ಆಯ್ತು. ನನ್ನಿಂದ ಏನಾದರೂ ತಪ್ಪಾಗಿದೆ ಪ್ರಾಣೇಶ್ವರ ಉತ್ತರ ಮನಸ್ಸು ಉತ್ತರ ಸ್ವಾಮಿ ದ್ರೋಣನ ಚಕ್ರವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಬೇಡ ಉತ್ತರ, ನಖಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ ಈ 4 ದಿನದಿಂದಲೂ ಯುದ್ಧದಲ್ಲೇ ನಿರತರವಾಗಿರುವಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದು ಪ್ರಿಯ. ಕಾಲ ಕಳೆಯೋನೆಂದರೆ ಇವರು ಬಿಡುತ್ತಿಲ್ಲವಲ್ಲ. ಉತ್ತರ ಮಾತನಾಡ್ತೀಯ ಪ್ರಾಣೇಶ್ವರ ಉತ್ತರ ಮಾತನಾಡಿ. ಆಯ್ತು ಮಾತನಾಡುತ್ತಿದ್ದೇನೆ. ಏನೆಂದು ಸ್ವಾಮಿ ಹೇಳಬೇಕೆ? ಹೌದು ಸ್ವಾಮಿ. ಬೇಡ ಸುಮ್ಮನೆ. ಹೃದಯ ರಾಣಿಯೇ ನಿನಗೆ ಗಾನ ಕೋಗಿಲೆ ನಿನಗೆ ನಾಗ ಸಾಮ್ರಾಜ್ಯದ
ನನಗೆ ಆ ಸ್ವರ್ಗದ ಸೋಪಾನ. ಗಾನ ಕೋಗಿಲೆ ನಿನಗೆ ಉತ್ತರ ಈಗ ಸಂತೋಷವಾಯಿತೆ ನಿಜವಾಗಿಯೂ ನಿಜವಾಗಿಯೂ ಆಯಿತು. ಸಾಕು ಮನೆ ಹೋಗಿ ನಮ್ಮ ಈ ಸಂಗಮಕ್ಕೆ ಪ್ರಿಯಾ ಉತ್ತರ ಉತ್ತರ ಪ್ರಿಯತಮ ದೇವಿ ಹೃದಯ ರಾಜ ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣ ಮುಲ್ಗುಡ್ತಾನೆ ಇದು ನಂದು ಬಾರಿ ಕೇಳೋದು ನೋಡಲಿ ಪ್ರಿಯಾ ನಿನ್ನ ಕೈಗಳಿಗೆ ಯೋಗ್ಯವಾದ ಕಾರ್ಯವಲ್ಲ ಉತ್ತರ. ನೀನು ಅನಂತ ರಾಜಲಕ್ಷ್ಮಿ. ನಿನ್ನಿ ಸಖೀರು ತಂದ ಹೂಗಳನ್ನು ಎದೆಯಲು ರೂಪಗೊಂಡ ರತಿ ಚಂಚಲ ಕಟಾಕ್ಷ ಹೃದಯ ಮಧ್ಯದಲ್ಲಿ ನನಗೆ ಆಶೆಯನ್ನು ಕೊಡು. ಅಬ್ಬಬ್ಬ ಒಂದು ಉಸಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಏನು ಕತೆ ಪ್ರಿಯಾ? ಇದು ಉಪಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆಯಾ ಅಥವಾ ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ, ಅಥವಾ ಹಾಸ್ಯಪ್ರಿಯಾದ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಿಯೇ ಬೇರೆ. ಪರಸ್ಪರ ಎರಡು ಪ್ರಾಣಸ್ಥರ ಹಾಗಲ್ಲ ಸ್ವಾಮಿ. ನಿಜವನ್ನು ನಾನು ಹೇಳುವಿಕೆ ಒಬ್ಬನಾದ ದಾಸ ಇಬ್ಬರು ಉತ್ತರೆಯನ್ನು ನಿರ್ಮಿಸಿದನು. ಗಾನಶೀಲೆ ಹಾಸ್ಯಮಯ್ಯಾದ ಇಬ್ಬರು ಉತ್ತರೆಯನ್ನು ನೋಡಿ ಇನ್ನು ಮುಂದೆ ವೀರಾಂಗನೆಯಾದ ವೀರ ಸಂಧಿಯನ್ನು ನೋಡಿರುವಂತೆ ಪ್ರಿಯಾ. ನನ್ನನ್ನು ಸಂತೋಷಿತಳಾಗಿ ಕಳಿಸಿಕೊಡಬಲ್ಲೆಯಾ ಸದಾ? ಪ್ರಾಣಸ್ಥರ ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಆಶಯವನ್ನು ಸೂಚಿಸುತ್ತಾ ಪತಿಯನ್ನು ಬಿಟ್ಕೊಳ್ಳಾರದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲೆ. ನಾನು ನೋಡುತ್ತಿರುವುದು ಏನನ್ನು ಈಶ್ವರ
ಸ್ವರ್ಣ ಪುತ್ಥಳಿಯಲ್ಲಿ ಶಿರಿಸಿದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹಲೋಕ ಸಂಸಾರ ದುಃಖದ ಮಧ್ಯದಲ್ಲಿ ನಿನ್ನ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿರತ್ನ. ಕ್ಷತ್ರಿಯ ರತ್ನ. ಯುದ್ಧವು ನಿನ್ನ ಗೋಪುರಕ್ಕೆ ಸಂಪತ್ತಲ್ಲವೇ ಸ್ವಾಮಿ? ನಿನಗಿನ್ಯಾವ ಗೌರವ ಇಲ್ಲವತ್ತಲ್ಲ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ದುಃಖದ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಸುರಿಸದೆ ಪತಿಪುತ್ರರನ್ನು ಬೀಳ್ಕೊಡುವರು. ಅವರಿಗೆ ಯಾವ ಗೌರವ ಇಲ್ಲವತ್ತರ? ಇರುವುದು ಪ್ರಿಯ. ರಣರಂಗದಲ್ಲಿ ಕಾದಾಡುವಾಗ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದಂತಳಾದ ಮಡದಿ ಯಾರು? ಶತ್ರು ಸೈನ್ಯ ಮಧ್ಯೆ ಪುತ್ರನ ಸಾಧಾವಣೆಯನ್ನು ಕೇಳಿ ಆನಂದ ಪಾತ್ರ ಸೇರಿಸದ ಮಾತು ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಅಲ್ಲವೇ? ನಾನೊಂದು ರಣರಂಗದಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ನನ್ನನ್ನು ಸ್ವಲ್ಪ ದುಃಖಿಸದಳು. ನಿಮ್ಮ ಆಜ್ಞೆಯ ವಿರುದ್ಧವಾಗಿ ಒಂದೇ ಒಂದು ದೊಡ್ಡ ಕಂಬನಿಯು ಈ ಭೂಮಿಗೆ ಬಿದ್ದರು. ನನ್ನ ಕೈಯಾಗಿ ನನ್ನ ಕಣ್ಣುಗಳಲ್ಲಿ ನನಗಿನ್ನು ಆಜ್ಞೆಯನ್ನು ಕೊಡುತ್ತರ. ನೀನು ಹಾಕಿದ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ನಾನು ರಣರಂಗದಲ್ಲಿ ಬೆಳಗುವನು. ಇನ್ನು ನನಗೆ ಅಪಜಯವಿಲ್ಲ.
ಕಿರೀಟ ತಮ್ಮ ನೀವೊಂದ ನೀನೆಲ್ಲ ಒಂದೊಂದು 1000 ರೆಡಿ ಮಾಡ್ಕೆ ಅವ್ರಿಗೆಲ್ಲರಿಗೂ ಕೊಡೋಕೆ ನೀನು ಸುಮ್ಮುಖಾಲಿ ಬೀಳಿಸ್ಕೋಬಾರ್ದು. ಹಾಂ ಬನ್ನಿ ಸನಿ 2 ಊದ್ಗಡ್ಡಿ ತಗೊಳ್ಳಿ, ಊದ್ಬತ್ತಿ ತಗೊಳ್ಳಿ, ಇಕ್ಕಿ ಸ್ವಾಮಿ ಕಾಲಿಗೆ ಚಪ್ಪಳೆ ಹೊಡಿರಲ್ಲ. ಕಾಲಿಗಿಡಿ ಅಲ್ಲಿ ನೀವು ದಪ್ಪನಾಗಿರೋಣ ಅದು ಆ ವೀಕ್ ತೆಗ್ದು ಹಾಕ್ಬಿಟ್ಟಿಕ್ಕಿ, ವೀಕ್ ತೆಗಿರಿ, ವೀಕ್ ತೆಗ್ದಾಕಿ ಬಿಕ್ಕೆಗೈತಾ. ಕೈ ಕಟ್ಬೇಡಿ, ಪ್ರತಿಯೊಬ್ಬರು ಕೈ ಮುಕ್ಕೊಂಡಿರಿ. ನೀವು ಆಶೀರ್ವಾದ ಮಾಡಿ ನಿಂತ್ಕೊಳ್ಳಿ. ಕೊಳಲಲ್ಲಿ ತರಿಸಿ ಕೊಳನ್ನ ಕೊಡ್ರಿ, ಕೊಳಲ್ಲ ಅವ್ರ ಕೈಗೆ. ಜಯ ಜಯ ಮಂಗಳ ಹರಿ ಪರಮಾತ್ಮ, ಜಯ ಜಯ ಮಂಗಳ ಹರಿ ಪರಮಾತ್ಮ, ಶುಭ ಶ್ರೀಜಾಮೇಶ ನಂದ ಗೋಕುಲ ನಂದ ಕುಮಾರಗೆ, ನಂದ ಗೋಕುಲ ನಂದ ಕುಮಾರ ಎಲ್ದಿರ ಯರ ಶಶಿ ಗೋವಿಂದನಿಗೆ, ಎಲ್ದಿರ ಯರ ಶಶಿ ಗೋವಿಂದನಿಗೆ ಸುಂದರ ಶುಭಕರ ರಾಧಾರಮಣ, ಸುಂದರ ಶುಭಕರ ರಾಧಾರಮಣ. ಜಯ ಜಯ ಮಂಗಳ ಹರಿ ಪರಮಾತ್ಮ, ಕನಕರ ಶುಭಕರ ಶ್ರೀಶಾಮೇಶಗೆ, ನೀಲ ಮೇಘ ಶ್ಯಾಮ ಸುಶೀಲಗೆ, ನೀಲ ಮೇಘ ಶ್ಯಾಮ ಸುಶೀಲ ಶಾರದಯ ಕರ ಸಾಗರ ಶಯಗೆ, ಶಾರದಯ ಕರ ಸಾಗರ ಶಯಗೆ ಸುಂದರ ಶುಭಕರ ರೂಪಿಣಿ ರಮಣಗೆ, ಸುಂದರ ಶುಭಕರ ರೂಪಿಣಿ ರಮಣ. ಜಯ ಜಯ ಮಂಗಳ ಹರಿ ಪರಮಾತ್ಮ, ಕನಕರ ಶುಭಕರ ಶ್ರೀಶಾಮೇಶಗೆ, ಕನಕರ ಶುಭಕರ ಶ್ರೀಶಾಮೇಶಗೆ, ಕನಕರ ಶುಭಕರ ಶ್ರೀಶಾಮೇಶಗೆ. ಶ್ರೀ ವಿದ್ಯೆಗಳಮದಿಕ್ಕಿ, ಶ್ರೀ ಕೃಷ್ಣ ಪರಮಾತ್ಮ ಕಿ, ಶ್ರೀ ಬಸವೇಶ್ವರ ಗುಡ್ಡದ ರಂಗನಾಥ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ, ಶ್ರೀ ಮಾರುತಿಗೆ, ಭಕ್ತ ಮಂಡಳಿಗೆ, ಭಕ್ತ ಮಂಡಳಿಗೆ ಏನೇ ಬರಲಿ, ಏನೇ ಬರಲಿ, ಜೈ ಶ್ರೀ ಕೃಷ್ಣ. ¡Gracias!